ಸರ್ಕಾರದ ವಿರುದ್ಧ ದೋಸ್ತಿಗಳು ರಣತಂತ್ರವನ್ನ ಹೆಣಿತಾ ಇದ್ದಾರೆ. ಜಿಬಿಎ ರಚನೆಯ ವಿರುದ್ಧ ಹೋರಾಟಕ್ಕೆ ದೋಸ್ತಿಗಳು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಜಿಬಿಎ ರಚನೆಯ ವಿರುದ್ಧ ಹೋರಾಟಕ್ಕೆ ದೋಸ್ತಿಗಳು ಒಂದ್ ಕಡೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಬಿಜೆಪಿ ನಾಯಕರ ಜೊತೆ ಕೈಯನ್ನ ಜೋಡಿಸಲಿರುವ ಎಚ್.ಡಿ. ಕುಮಾರಸ್ವಾಮಿ ಅವರು ನೋಡ್ಬೇಕಾಗತ್ತೆ ದೋಸ್ತಿಗಳು ಈ ಒಂದು ವಿಚಾರವಾಗಿ ಯಾವ ರೀತಿ ಹೋರಾಟವನ್ನ ಮಾಡ್ತಾರೆ ಅಂತ. ಸದ್ಯಕ್ಕೆ ಜಿಬಿಎ ಎಲೆಕ್ಷನ್ಗೆ ಕಾಂಗ್ರೆಸ್ನವರು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಜಿಬಿಎ ರಚನೆಯ ವಿರುದ್ಧವಾಗಿ ಹೋರಾಟ ಮಾಡಲಿಕ್ಕೆ ಅಂತ ದೋಸ್ತಿಗಳು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಬಿಜೆಪಿ ನಾಯಕರ ಜೊತೆಗೆ ಸದ್ಯಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಕೈ ಜೋಡಿಸಲಿದ್ದಾರೆ. ಶೀಘ್ರದಲ್ಲೇ ಬಿಜೆಪಿ ಜೆಡಿಎಸ್ ನಾಯಕರ ಮೀಟಿಂಗ್ ಕೂಡ ನಡೆಯುತ್ತೆ. ಕಾನೂನು ಮತ್ತು ರಾಜಕೀಯ ಹೋರಾಟದ ಬಗ್ಗೆ ಭಾರಿ ಚರ್ಚೆಯನ್ನು ಕೂಡ ಮಾಡಲಿದ್ದಾರೆ. ಜಿಬಿಎಯಿಂದ ಆಗುವ ಸಮಸ್ಯೆಯ ಬಗ್ಗೆ ಕಾನೂನು ಹೋರಾಟವನ್ನ ಮಾಡಲಿಕ್ಕೆ ದೋಸ್ತಿಗಳು ಸದ್ಯಕ್ಕೆ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ರಾಜಕೀಯವಾಗಿ ವಿಷಯವನ್ನ ಜನರ ಮುಂದಿಡಲು ಯಾವ ರೀತಿ ಏನು ಮಾಡಬೇಕು, ಯಾವ ರೀತಿ ಪ್ಲಾನ್ ಮಾಡಬೇಕು, ಇದರ ಬಗ್ಗೆ ಸದ್ಯಕ್ಕೆ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಇನ್ನು ಬೃಹತ್ ಹೋರಾಟದ ರೂಪುರೇಷೆಯ ಬಗ್ಗೆ ಈ ಒಂದು ಸಭೆಯಲ್ಲಿ ಚರ್ಚೆ ಕೂಡ ಆಗುತ್ತೆ. ಆರ್ ಅಶೋಕ್ ಮತ್ತು ಎಚ್.ಡಿ.ಕೆ ಚರ್ಚಿಸಿ ಸಭೆಯನ್ನ ಫಿಕ್ಸ್ ಮಾಡ್ತಾರೆ. ಸದ್ಯಕ್ಕೆ ಸರ್ಕಾರದ ವಿರುದ್ಧವಾಗಿ ದೋಸ್ತಿಗಳು ರಣತಂತ್ರವನ್ನ ಹೆಣಿತಾ ಇದ್ದಾರೆ. ಜಿಬಿಎ ರಚನೆಯ ವಿರುದ್ಧ ಹೋರಾಟಕ್ಕೆ ದೋಸ್ತಿಗಳು ಭಾರಿ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್. ಸದ್ಯಕ್ಕೆ ದೋಸ್ತಿಗಳು ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಅಥವಾ ಕಟ್ಟಿ ಹಾಕೋದಕ್ಕೆ ಸರ್ಕಾರವನ್ನ? ಮತ್ತೊಮ್ಮೆ ಸಂಪರ್ಕ ಮಾಡ್ತೀವಿ. ಸದ್ಯಕ್ಕಂತೂ ಶೀಘ್ರದಲ್ಲೇ ಬಿಜೆಪಿ ಜೆಡಿಎಸ್ ನಾಯಕರು ಮೀಟಿಂಗ್ ಮಾಡಿದ್ದಾರೆ. ಕಾನೂನು ಮತ್ತು ರಾಜಕೀಯ ಹೋರಾಟದ ಬಗ್ಗೆ ಚರ್ಚೆಯನ್ನ ಮಾಡಲಿದ್ದಾರೆ. ಯಾಕೆಂತಂದ್ರೆ ಈಗ ಸರ್ಕಾರದ ವಿರುದ್ಧವಾಗಿ ದೋಸ್ತಿಗಳು ಸಾಕಷ್ಟು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಮುಖ್ಯವಾಗಿ ಜಿಬಿಎ ಎಲೆಕ್ಷನ್ ಮಾಡಲಿಕ್ಕೆ ಅಂತ ಸರ್ಕಾರ ಕೆಲವೊಂದಿಷ್ಟು ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಈ ಎಲೆಕ್ಷನ್ ಅಲ್ಲಿ ನಮ್ಮ ಪಕ್ಷವನ್ನ ಗೆಲ್ಲಿಸಬೇಕಂದ್ರೆ ಏನು ಮಾಡಬೇಕು ಅದೆಲ್ಲದರ ಬಗ್ಗೆ ಕೂಡ ಸದ್ಯಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ನೋಡ್ಬೇಕಾಗತ್ತೆ ಇದನ್ನ ಯಾವ ರೀತಿ ಕಟ್ಟಿ ಹಾಕೋದಕ್ಕೆ ಪ್ರಯತ್ನವನ್ನ ಮಾಡ್ತಾರೆ ದೋಸ್ತಿಗಳು ಅಂತ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್. ದೋಸ್ತಿಗಳು ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ? ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಮೀಟಿಂಗ್ ಕೂಡ ಮಾಡಲಿದ್ದಾರೆ. ಸದ್ಯಕ್ಕೆ ಸರ್ಕಾರವನ್ನ ಕಟ್ಟಿ ಹಾಕೋದಕ್ಕೆ ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ ವಿವೇಕ್? ಸಾಹಿತ್ಯ ಮೊದಲಿನಿಂದ ಕೂಡ ಅಷ್ಟೇ ಜೆಡಿಎಸ್ ಹಾಗೂ ಬಿಜೆಪಿ ನಾಯಕರು ವಿರೋಧ ವ್ಯಕ್ತಪಡಿಸುತ್ತಿದ್ರು. ಯಾಕಂದ್ರೆ ಜಿಬಿಎ ಬೇಡ, ಈ ಕೆಂಪೇಗೌಡರು ಕಟ್ಟಿದಂತ ಬೆಂಗಳೂರನ್ನ ಒಡೆಯುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ ಕಾಂಗ್ರೆಸ್ ನಾಯಕರು. ಈ ರೀತಿ ಯಾವುದೇ ಒಡೆಯುವಂತ ಕೆಲಸ ಬೇಡ, ಯಾಕಂದ್ರೆ ಬೆಂಗಳೂರು ಒಂದೇ ಆಗಿರಬೇಕು. ಏನು 7 ಕೋಟಿ ಜನರಿಗೆ ಒಬ್ಬರೇ ಮುಖ್ಯಮಂತ್ರಿ ಆಗಿದ್ದಾರೆ, 1 ಕೋಟಿ ಚಿಲ್ಲರೆ ಜನರಿಗೆ ಒಬ್ಬರೇ ಮೇಯರ್ ಆಗೋದಕ್ಕೆ ಆಗಲ್ವಾ? ಈ ರೀತಿಯಾದ ಒಂದು ಹೇಳಿಕೆಗಳನ್ನ ನೀಡುತ್ತಾ ಜಿಬಿಎನ್ನ ಮೊದಲಿನಿಂದ ಕೂಡ ವಿರೋಧ ವ್ಯಕ್ತಪಡಿಸ್ತಾನೆ ಬಂದಿದ್ರು. ಆದ್ರೂ ಕೂಡ ಜಿಬಿಎ ಬಿಲ್ ಪಾಸ್ ಆಗುತ್ತೆ. ಅದಾದ ಬಳಿಕ ಜಿಬಿಎ ಈಗಾಗಲೇ ನಡೀತಾ ಇದೆ. ಮತ್ತೆ ಜಿಬಿಎ ಚುನಾವಣೆ ಕೂಡ ಮುಂದಿನ ದಿನಗಳಲ್ಲಿ ಬರುವಂತ ಸಾಧ್ಯತೆಗಳಿದೆ. ಫೆಬ್ರವರಿ ಅಷ್ಟೊತ್ತಿಗೆ ಜಿಬಿಎ ಚುನಾವಣೆ ಬರುವಂತ ಸಾಧ್ಯತೆಗಳಿದೆ ಅಂತಾನೆ ಕೇಳ್ಬರ್ತಿದೆ ಮಾಹಿತಿಗಳು. ಅದನ್ನ ವಿರೋಧಿಸಿ ಯಾವ ರೀತಿಯಾಗಿ ನಾವು ಕಾನೂನು ಹೋರಾಟ ಮಾಡಬಹುದು ಅಂದ್ರೆ ಅದರಲ್ಲಿ ಇರ್ತಕ್ಕಂಥ ತೊಡಕುಗಳು, ಅಂದ್ರೆ ಜಿಬಿಎ ಮಾಡಿದರೆ ಏನ್ ರಚನೆ ಆಗಿದೆ 368 ವಾರ್ಡ್ಗಳು, ಇದ್ರಲ್ಲಿ ಇರ್ತಕ್ಕಂಥ ತೊಡಕುಗಳು ಮತ್ತು ವೈಜ್ಞಾನಿಕವಾಗಿಲ್ಲ ಆ ರಚನೆ ಎಲ್ಲ ಕೂಡ ನಮ್ಮ ಶಾಸಕರು ಎಲ್ಲಿದ್ದಾರೆ, ನಮ್ಮ ಶಾಸಕರ ಪ್ರಬಲ ಎಲ್ಲಿದೆ ಅಲ್ಲಿ ಬಂದ್ಬಿಟ್ಟು ಜಾಸ್ತಿ ಅಂದ್ರೆ 40,000ಕ್ಕೂ ಹೆಚ್ಚು ಜನಕ್ಕೆ ಒಂದು ವಾರ್ಡ್ ಆಗಿ ಮಾಡಿದ್ದಾರೆ. ಕೆಲವೊಂದ್ ಕಡೆ ಕೇವಲ 13,000ಕ್ಕೆ ಒಂದು ವಾರ್ಡ್ ಆಗಿ ಮಾಡಿದ್ದಾರೆ. ರೂಲ್ಸ್ ಪ್ರಕಾರವಾಗಿ 23,000 ಜನಕ್ಕೆ ಒಂದು ವಾರ್ಡ್ ಆಗಿ ನೇಮಿಸಬೇಕಾಗಿತ್ತು. ಇವರು ಅಂದ್ರೆ ಇವ್ರಿಗೆ ಇಷ್ಟ ಬಂದಂತೆ ಅಂದ್ರೆ ಮನ ಬಂದಂತೆ ಮಾಡಿದ್ದಾರೆ. ಇದನ್ನ ಈ ರೀತಿಯಾಗಿ ಮಾಡಿದ್ದಾರೆ. ಒಂದಿಷ್ಟು ವಿಚಾರಗಳನ್ನ ಈಗಾಗಲೇ ಬಿಜೆಪಿ ನಾಯಕರು ಪಟ್ಟಿಯನ್ನ ಕೂಡ ಮಾಡ್ಕೊಂಡಿದ್ದಾರೆ. ಆ ವಿಚಾರಗಳನ್ನ ಜೆಡಿಎಸ್ ನಾಯಕರು ಅಂದ್ರೆ ಕುಮಾರಸ್ವಾಮಿ ಅವರ ಜೊತೆ ಅವರ ಕೂತಿ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಕಾನೂನು ಹೋರಾಟ ಮಾಡಬೇಕು ಅಂತ ಕೂಡ ಒಂದಿಷ್ಟು ಸಲಹೆಗಳನ್ನ ಪಡೆದುಕೊಂಡು ಮುಂದಿನ ಹೋರಾಟವನ್ನ ಕೂಡ ಪ್ರಾರಂಭ ಮಾಡಲಿದ್ದಾರೆ. ಓಕೆ, ಥ್ಯಾಂಕ್ ಯು ವಿವೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ.